ನಮಸ್ಕಾರ ವೀಕ್ಷಕರೇ, CNN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ ಪಾಟೀಲ್. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯಿಂದ ನಗರದಲ್ಲಿ ಪ್ರತಿಭಟನೆ. ಮೈಸೂರು ಪ್ರಾಧಿಕಾರ ಅಭಿವೃದ್ಧಿಯಲ್ಲಿ ಅಕ್ರಮವಾಗಿ ತಮ್ಮ ಪತ್ನಿಯ ಹೆಸರಿನಲ್ಲಿ ನಿವೇಶನ ಪಡೆದಿರುವ ಮುಖ್ಯಮಂತ್ರಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರುಗಡೆ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಕೆಲಸಕ್ಕೆ ಬಾರದ 3 ಎಕರೆ ಭೂಮಿ ನೀಡಿ ಮೈಸೂರಿನ ಹತ್ರ ಭಾಗದಲ್ಲಿರುವ ಕೋಟ್ಯಾಂತರ ರೂಪಾಯಿ ಬೆಲೆಯುಳ್ಳ ಸುಮಾರು 14 ನಿವೇಶನಗಳು ಸಿದ್ದರಾಮಯ್ಯನವರ ಹೆಂಡತಿಯ ಹೆಸರಿನಲ್ಲಿವೆ ಎಂದು ಆರೋಪಿಸಿದರು. ಮುಡಾ ನಿವೇಶನ ಅಕ್ರಮ ಕುರಿತು ರಾಜ್ಯದ ಮೈಸೂರಿನಲ್ಲಿ ಬೆಂಗಳೂರಿನಿಂದ ಪ್ರತಿಭಟನೆ ಮಾಡಲು ಹೋದ ಬಿಜೆಪಿ ಪ್ರತಿಪಕ್ಷದ ನಾಯಕರು ಸೇರಿದಂತೆ ಇತರರನ್ನು ಪ್ರತಿಭಟನೆ ಮಾಡದಂತೆ ನೋಡಿಕೊಳ್ಳುವ ಅವರ ಮನೆಯ ಮುಂದೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಮಾಡಿ ಮುಖ್ಯಮಂತ್ರಿಯವರು ಇವತ್ತು ಅಘೋಷ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ನಡೆದಿರುವ ನಿವೇಶನ ಅಕ್ರಮ ಕುರಿತು ಕೇಂದ್ರ ಸಂಸ್ಥೆಗಳಿಂದ ತನಿಖೆ ಮಾಡಿಸಬೇಕು, ಮುಖ್ಯಮಂತ್ರಿ ಜಾಗ ಖಾಲಿ ಮಾಡಬೇಕು ಎಂದು ಒತ್ತಾಯಿಸಿದರು. ತಾವು ಮಾಡಿದ ಮಹಾ ಅಪರಾಧವನ್ನು ಮುಚ್ಚಿಕೊಳ್ಳಲು SIT ಇಂದ ತನಿಖೆ ಮಾಡಿಸುವುದಾಗಿ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಎಂದು ಆರೋಪಿಸಿದ ಅವರು, ಇದರಿಂದ ಸತ್ಯಾಂಶ ಹೊರಬರಲು ಸಾಧ್ಯವಿಲ್ಲ. ಆದುದರಿಂದ CBIನಿಂದ ತನಿಖೆ ಆಗಬೇಕು, ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಜೈಲು ಬರೋ ಆಂದೋಲನ ಮಾಡುವುದಾಗಿ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಕಲಬುರಗಿ ವಿಭಾಗದ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್, ಮಹೇಶ್ವರ್ ಸ್ವಾಮಿ, ಹನುಮಂತ ಬುಳ್ಳ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಖ್ಯಮಂತ್ರಿ ವಿರುದ್ಧ ಧಿಕ್ಕಾರದ ಘೋಷಣೆಗಳ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ವರದಿಗಾರರು ರೋಹನ್ ಮನೋಹರ್ ಬಿದರ್. ಇವತ್ತು ನೇರವಾಗಿ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬ ಭಾಗಿಯಾಗಿದೆ. 5,000 ಕೋಟಿಯ ಭ್ರಷ್ಟಾಚಾರ ಇವತ್ತು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಅಂಟಿಕೊಂಡಿದೆ. ಇವತ್ತು ಏನಾದರೂ ಅವ್ರ ಕಡೆ ಸ್ವಲ್ಪ ಆದರೂ ವಿವೇಚನೆ ಇದ್ದರೆ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇದರ ತನಿಖೆಯನ್ನು ಮಾಡಬೇಕು. ಹೋರಾಟ ಮಾಡೋರಿಗೆ ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರು ಹಿಡ್ಕೊಂಡು ಅನೇಕ ಜನ ಇವತ್ತು ಹೋರಾಟಗಾರರು ಹೋರಾಟಕ್ಕೆ ಹೊರಗಡೆ ಬರೋಕ್ಕಿಂತ ಮುಂಚೆನೇ ಅವರಿಗೆ ಬಂಧಿಸುವಂತಹ, ದಿಗ್ಬಂಧನ ಹಾಕುವಂತಹ, ಜೈಲಿಗೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು 75ರಲ್ಲಿ ಇಂದಿರಾ ಗಾಂಧಿ ಅವರಿಗೆ ಎಮರ್ಜೆನ್ಸಿಯನ್ನು ಹಾಕಿದ್ರು. ಇವತ್ತು ಎಮರ್ಜೆನ್ಸಿಯನ್ನು ಹಾಕಿ ಇವತ್ತು ರಾಜ್ಯದ ಭ್ರಷ್ಟಾಚಾರದಿಂದ ಮುಕ್ತಗಳಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಬಿಜೆಪಿ ಸುಮ್ಮನೆ ಕೊಡುವುದಿಲ್ಲ. ನಾವು ಬೀದಿಗಿಳಿದು ಹೋರಾಟವನ್ನು ಆರಂಭ ಮಾಡಿದ್ದೇವೆ, ಟೈರ್ ಸುಟ್ಟಿದ್ದೇವೆ. ಇನ್ನು ಮುಂದೆ ಕರ್ನಾಟಕ ಬಂದ್ ಕರೆ ಕೂಡ ಮಾಡುತ್ತೇವೆ ಅಂತ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ. ರಾಜ್ಯ ತೀರ್ಮಾನ ತಗೊಳ್ತಾ ಇದೆ. ರಾಜ್ಯಾಧ್ಯಕ್ಷರು ಹೊರಗಡೆ ಬಂದ ಮೇಲೆ ಅವ್ರು ಘೋಷಣೆ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾರೆ. ಥ್ಯಾಂಕ್ ಯು ಸರ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೈಸೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೆಸರೆ ಎನ್ನುವಂಥ ಗ್ರಾಮದಲ್ಲಿ ಅದರ ಜಮೀನನ್ನು ಅಕ್ರಮವಾಗಿ ಸಿದ್ದರಾಮಯ್ಯನವರ ಭಾವ ಖರೀದಿ ಮಾಡಿ 2004ರಲ್ಲಿ ಮೈಸೂರು ಪ್ರಾಧಿಕಾರದ ಜಮೀನನ್ನೇ ಖರೀದಿ ಮಾಡಿ ಅವರ ತಂಗಿ ಅಂದರೆ ಸಿದ್ದರಾಮಯ್ಯನವರ ಪತ್ನಿ ಹೆಸರಲ್ಲೇ ಗಿಫ್ಟ್ ಡೀಡು 2004ರಲ್ಲಿ ಮಾಡಿದ್ದಾರೆ, 2012ರಲ್ಲಿ ಮಾಡಿದ್ದಾರೆ. ಆ ಗಿಫ್ಟ್ ಡೀಡ್ ಮಾಡಿದಂಥ ಜಮೀನನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ಮೈಸೂರಿನ ಹೃದಯ ಭಾಗ ವಿಜಯನಗರ ಎಲ್ಲಿ ಒಂದು ಪ್ಲಾಟಿನ ರೇಟು 3 ಕೋಟಿ ಮೇಲ್ಪಟ್ಟಿದೆಯೋ ಅಂಥ ಪ್ಲಾಟ್ಗಳನ್ನು ಅವರ ಹೆಸರಿಗೆ ಅದರ ಬದಲಿಗೆ ತೆಗೆದುಕೊಂಡಿದ್ದಾರೆ. ಅವ್ರು ಕೊಟ್ಟಿರೋದು 3.5 ಎಕರೆ, ಅಲ್ಲಿ ಬಹುಶಃ 1 ಲಕ್ಷ 2 ಲಕ್ಷ ರೂಪಾಯಿ ಎಕರೆ ಜಮೀನು ಇರ್ಬೋದು. ಅದರ ಬದಲಿಗೆ ಅವ್ರು 14 ಪ್ಲಾಟ್ಗಳನ್ನು ತೆಕ್ಕೊಂಡಿದ್ದು. ಮೊದಲನೇದು ಆ ಜಮೀನು ಅಕ್ರಮ, ಮೂಡಾ ಜಮೀನನ್ನೇ ಅವ್ರ ಹೆಸರಿಗೆ ಪರಿವರ್ತನೆ ಮಾಡಿಕೊಂಡಿದ್ದು. ಆಮೇಲೆ ಮೂಡಾದವರಿಗೆ ವಾಪಸ್ ಮಾಡಿ ನಿಯಮದ ಪ್ರಕಾರ 3.5 ಎಕರೆ ಜಮೀನು ಕೊಟ್ಟಿದ್ದಕ್ಕೆ 2 ಪ್ಲಾಟ್ ಮಾತ್ರ ಕೊಡ್ಬೋದು ಅವ್ರು ನಿಜವಾಗಿ ಅವ್ರ ಜಮೀನು ಇದ್ದರೆ. ಆದರೆ ಅದರ ಬದಲಿ 14 ಪ್ಲಾಟ್ಗಳನ್ನು ಸ್ವತಃ ಮುಖ್ಯಮಂತ್ರಿಯವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿದೆ. ಮತ್ತು ಅವರದೇ ಮಂತ್ರಿಗಳು ಅವರೆಲ್ಲ ಹೇಳ್ತಾ ಇದ್ದಾರೆ, ವಿಶ್ವನಾಥ್ ಅವ್ರಿಗೆ ಒಂದು ಕೊಟ್ಟಿದ್ದೀವಿ, ಅವರ ನಗರಾಭಿವೃದ್ಧಿ ಸಚಿವರಿಗೆ ಕೊಟ್ಟಿದ್ದೀವಿ. ಇದನ್ನು ಗಮನಿಸಿದಂಥ ಸಿದ್ದರಾಮಯ್ಯನವರು ಅವರ ನಗರಾಭಿವೃದ್ಧಿ ಸಚಿವರು, ಅವರ ಪರಮಾಪ್ತರು ಭೈರತಿ ಸುರೇಶರನ್ನು ಅಲ್ಲಿಗೆ ಕಳಿಸಿ ಆ ಎಲ್ಲ ಅಕ್ರಮವನ್ನು ಮುಚ್ಚಾಕಲಿಕ್ಕೆ ಆ ಎಲ್ಲ ಡಾಕ್ಯುಮೆಂಟ್ಗಳನ್ನು, ಆ ಎಲ್ಲ ಕಡತಗಳನ್ನು ಬೆಂಗಳೂರಿಗೆ ಅವರು ಏರೋಪ್ಲೇನಲ್ಲಿ ತೊಗೊಂಡು ಬಂದಿದ್ದಾರೆ. ಇದು ಕರ್ನಾಟಕದಲ್ಲಿ ನಡೆದಂಥ ಅತ್ಯಂತ ದೊಡ್ಡ
ಹಗರಣ 5,000 ಕೋಟಿ ರೂಪಾಯಿ ಹಗರಣ ಯಾವತ್ತೂ ಕರ್ನಾಟಕದಲ್ಲಿ ಇಲ್ಲಿವರೆಗೆ ನಡೆದಿಲ್ಲ. ಮೊನ್ನೆ ನಡೆದಂಥ 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಈಗಾಗಲೇ ಅವರ ಮಂತ್ರಿ ನಿನ್ನೆ ಇಡಿ ವಶಕ್ಕೆ ಹೋಗಿದ್ದಾರೆ. ಇನ್ನೊಬ್ಬ ಶಾಸಕ ಬಸವರಾಜ್ ಗದ್ದಲ್ ಅವರು ಕೂಡ ವಶಕ್ಕೆ ಹೋಗ್ಬೋದು. ಯಾಕಂದರೆ ನೇರವಾಗಿ ಅವ್ರು ಭಾಗಿಯಾಗಿ ಅವ್ರ ಪಿ ಎಗಳದು ಅವ್ರ ಅಕೌಂಟಿಗೆ ದುಡ್ಡು ಬಂದಿರೋದು ನಾವೆಲ್ಲ ನಿಮ್ಮ ಮೀಡಿಯಾದಲ್ಲೇ ಗಮನಿಸಿದ್ದೀವಿ. ಅದರ ರೆಕಾರ್ಡ್ ಸಿಕ್ಕಿವೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವ್ರದ್ದು ಕೂಡ ಆನ್ ರೆಕಾರ್ಡ್ ಇದೆ. ಅವ್ರ ಹೆಂಡತಿ ಹೆಸರಿಗೆ ಪ್ಲಾಟ್ಗಳು ಟ್ರಾನ್ಸ್ಫರ್ ಆಗಿದ್ದಿದೆ. ನಾಳೆ ಇವರು ಕೂಡ ಇಡಿ ಅಥವಾ CBI ವಶಕ್ಕೆ ಹೋಗ್ಬೋದು. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂದರೆ ಕೇಸ್ ಮುಚ್ಚಾಕ್ಲಿಕ್ಕೆ SIT ಗಠನೆ ಮಾಡ್ತೀವಿ ಅಂತ ಇದ್ದಾರೆ. ನಮಗೆ SIT ಬೇಕಾಗಿಲ್ಲ, CBI ತನಿಖೆ ಆಗಬೇಕು, ಇಡಿ ತನಿಖೆ ಆಗಬೇಕು ಅಂತೇಳಿ ಕೇಂದ್ರದ ಒಂದು ತನಿಖಾ ಸಂಸ್ಥೆಗಳಿಂದ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಮೈಸೂರಿಗೆ ನಮ್ಮದೆಲ್ಲ ಶಾಸಕರು, ನಮ್ಮ ರಾಜ್ಯಾಧ್ಯಕ್ಷರು ಹೋರಾಟ ಮಾಡಲಿಕ್ಕೆ ಹೊರಟಿದ್ದಾಗ ಅವ್ರು ಯಾವುದೋ ಒಂದು ಅಪರಾಧಿಗಳಿದ್ದಾರೆ ಅನ್ನೋ ರೀತಿಯಲ್ಲಿ, ಯಾವ ರೀತಿ ಇಂದಿರಾ ಗಾಂಧಿಯವರು ಹೋರಾಟಗಾರರನ್ನು 75ರಲ್ಲಿ ಒಂದು ಎಮರ್ಜೆನ್ಸಿ ಅನ್ನೋದನ್ನು ತಂದು ಎಲ್ಲ ಹೋರಾಟಗಾರರಿಗೆ ಜೈಲಿಗೆ ತಳ್ಳಿದರೋ, ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಘೋಷಿತ ಎಮರ್ಜೆನ್ಸಿಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರನ್ನು ಜೈಲಿಗೆ ಕಳಿಸಿದ್ದಾರೆ. ಇವತ್ತು ನಮ್ಮ ಅನೇಕ ಶಾಸಕರನ್ನು ಅವರು ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅವರು ಹೋರಾಟಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಅವ್ರ ಮನೆಗಳ ಮುಂದೆ 50 ಜನ 60 ಜನ ಪೊಲೀಸರನ್ನು ನಿಯುಕ್ತಿ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಮುಖಂಡರ ಮನೆ ಎದುರೇ. ಇದು ಅಘೋಷಿತ ಎಮರ್ಜೆನ್ಸಿ ಕಾಣ್ತಾ ಇದೆ. ಬಹುಶಃ ಬರುವಂಥ ದಿನದಲ್ಲಿ ಸಿದ್ದರಾಮಯ್ಯ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಿಮ್ಮ ಮೀಡಿಯಾದವರಿಗೆ ಒಳಗಾಗ್ತಿರೋದು ಭಾಳ ವಿಷಯ ಏನಲ್ಲ. ಅದಕ್ಕಾಗಿ ಇದನ್ನು ಖಂಡಿಸಿ ಒಂದು ಟೈರು ಸುಡುವುದರ ಮುಖಾಂತರ ಒಂದು ಸಾಂಕೇತಿಕ ಹೋರಾಟವನ್ನು ಮಾಡಿದ್ದೀವಿ. ಸಿದ್ದರಾಮಯ್ಯನವರ ನೀತಿ ಇದೇ ರೀತಿ ಮುಂದುವರಿತು ಅಂದರೆ ನಾವು ಮುಂದಿನ ದಿನಗಳಲ್ಲಿ ಜೈಲು ಬರುವ ಆಂದೋಲನ ಮಾಡಲಿಕ್ಕೆ ಕೂಡ ಸಿದ್ಧ ಇದ್ದೀವಿ. ನೀವು ಎಷ್ಟು ಜನರಿಗೆ ಅರೆಸ್ಟ್ ಮಾಡೋರಿದ್ದೀವಿ, ಅದನ್ನು ನೋಡೋರಿದ್ದೀವಿ. ಈ ವಿಷಯವನ್ನು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಏಟಾದರೂ ಮಾನ ಮರ್ಯಾದೆ ನಾಚಿಕೆ ಇತ್ತು ಅಂದ್ರೆ ಇವತ್ತೇ ಸಿದ್ದರಾಮಯ್ಯನವರು ಅವ್ರ ಹೆಂಡತಿ ಹೆಸರು ಮೇಲೆ ಪ್ಲಾಟ್ ಆಗಿದ್ದಿದೆ. ಅದಕ್ಕಾಗಿ ಅವ್ರು ಇವತ್ತೇ ರಾಜೀನಾಮೆ ಕೊಡಬೇಕು, ಪ್ರಕರಣವನ್ನು CBIಗೆ ವಹಿಸಬೇಕು ಅಂತೇಳಿ ಈ ತಮ್ಮ ಮುಖಾಂತರ ಒಂದು ಮನವಿಯನ್ನು ಮಾಡ್ತೇವೆ.